ನಮಸ್ಕಾರ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ. ನೋಡಿ, ಗೌರಿ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಟಿ ಅಂತ ಇನ್ಶಿಯಲ್ ಆಗಿರುತ್ತೆ. ಇದು ಮಂಗಳೂರಲ್ಲಿ ವಾಸವಾಗಿರ್ತಕ್ಕಂಥದ್ದಾಗಿ ತಿಳಿಸಲಾಗಿದೆ. ಇನ್ನು ಮನೆಗಳು ಬಂದ್ಬಿಟ್ಟು ಇವತ್ತು ಅಪಾರ್ಟ್ಮೆಂಟಲ್ಲಿ ತುಂಬಾ ಇದ್ದಾವೆ ಮಂಗಳೂರಲ್ಲಿ ಇವತ್ತು, ಯಾಕೆಂದರೆ ಶ್ರೀಮಂತ ಕುಟುಂಬ ಆಗಿರೋದ್ರಿಂದ ಅಪಾರ್ಟ್ಮೆಂಟ್ಗಳು ತುಂಬಾ ಮಾಡಿದ್ದಾರೆ. ಹಾಗಾಗಿ ಇನ್ನು ಜಾಬ್ ಬಂದ್ಬಿಟ್ಟು ನೋಡಿ, ಒಂದು ಅಪಾರ್ಟ್ಮೆಂಟಲ್ಲಿ 30 ಮನೆ ಇದೆ. ವಾಚ್ಮ್ಯಾನ್ ಬಿಟ್ಟು ಹೋಗ್ಬಿಟ್ಟಿದ್ದಾನೆ, ಆ ಕೆಲಸ ಬೇಕಾದರೆ ಕೊಡ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಅದೇನೋ ಕಾರಣಾಂತರದಿಂದ ಅವ್ರ ಫ್ಯಾಮಿಲಿಯಲ್ಲಿ ಸಮಸ್ಯೆ ಆಗಿ ವಾಚ್ಮ್ಯಾನು ಬಿಟ್ಟೋಗಿದ್ದಾನೆ. ಆ ಒಂದು ಕಾರಣಕ್ಕೋಸ್ಕರ ವಿದ್ಯಾಭ್ಯಾಸ ಬೇಕಾಗಿಲ್ಲ ಆಯಿತಾ ಅಂತ ಹೇಳಿದ್ದಾರೆ. ಅಂದರೆ ವಿದ್ಯಾಭ್ಯಾಸ ಏನೂ ಬೇಕಾಗಿಲ್ಲ ಅಂದರು, ಇಲ್ದಲೇ ಇದ್ದರೂ ಓಕೆ. ಇನ್ನು ಕೆಲಸ ಕೊಡುವ ಕಾರಣ ಏನಕ್ಕಪ್ಪ ಅಂತ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ನೋಡ್ಬೋದು, ಸ್ನೇಹಿತನ ಮನೆಗೆ ದಿನಕ್ಕೆ 2 ಸಲ ಹೋಗಿ ಬರೋದು ಮಾಡ್ತಾ ಇರ್ತೀನಿ, ಅದಕ್ಕೆ ಅಪಾರ್ಟ್ಮೆಂಟ್ ನೋಡಿಕೊಳ್ಳೋಕ್ಕೆ ಆಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ವಾಚ್ಮ್ಯಾನ್ ಜಾಬು ಕೊಡ್ತಾರೆ. ಓಕೆನಾ, ವಾಚ್ಮ್ಯಾನ್ ಇದ್ದರೆ ಸ್ವಲ್ಪ ಸಹಾಯ ಆಗುತ್ತೆ ಅಂತ ಅಷ್ಟೇ, ಅದೊಂದೇ ಉದ್ದೇಶದಿಂದ ಕೊಡ್ತಾ ಇರ್ತಕ್ಕಂಥದ್ದು. ಗಂಡ ಇಲ್ಲ, ಕೈಲಾಸ ಸೇರಿ ಎಷ್ಟು ವರ್ಷ ಆಗಿದೆ ಅಂತಲೇ ಮರೆತೋಗ್ಬಿಟ್ಟಿದೆ ಅಂತ ಇಲ್ಲಿ ಹೇಳಿದ್ದಾರೆ. ಅಂದರೆ ಅವರ ನೆನಪು ಸದ್ಯಕ್ಕೆ ಅವರಿಗೆ ಇಲ್ಲ, ಕಾಡ್ತಾ ಇಲ್ಲ. ಆ ಒಂದು ಕಾರಣಕ್ಕೋಸ್ಕರ ಕೆಲಸ ಬೇಕು ಅಂದರೆ ಇಂಗ್ಲೀಷ್ ಸ್ವಲ್ಪ ಬರಬೇಕು, ಯಾಕೆ ಅಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ತುಂಬ ಜನ ಇಂಗ್ಲೀಷೇ ಮಾತಾಡೋದು. ಆ ಒಂದು ಕಾರಣಕ್ಕೋಸ್ಕರ ಇಂಗ್ಲೀಷ್ ಬಂದರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಅಷ್ಟೇ, ಏನು ಬರದಲ್ಲೇ ಇದ್ರೂ ನಡೆಯುತ್ತೆ, ಇನ್ನು ಬರಲೇಬೇಕು ಅಂತದ ಏನಿಲ್ಲ. ಇನ್ನು ಸೌಲಭ್ಯಗಳು ಏನೇನಪ್ಪ ಕೊಡ್ತಾರೆ ಅಂತಲೂ ಅದ್ರ ಬಗ್ಗೆಯೂ ಸಹ ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನೋಡ್ಬೋದು, ವಾಸ ಮಾಡೋದಕ್ಕೆ ತಗಡು ಮನೆ ಕೊಡ್ತೀನಿ, ಆದರೆ ಸಂಬಳದಲ್ಲಿ ಸ್ವಲ್ಪ ಮುರಿದುಕೊಂಡು ಕೊಡ್ತೀವಿ. ಹಾಗೆ ರಾತ್ರಿ ಹೊತ್ತು ಮಾತ್ರ ಕೆಲಸ ಇರುತ್ತೆ, ಹಗಲತ್ತೇನಿರೋದಿಲ್ಲ, ರಾತ್ರಿ ಹೊತ್ತು ಮಾತ್ರನೇ ಈ ಒಂದು ಕೆಲಸ ಮಾಡೋದಾಗಿದೆ. ಹಗಲು ಹೊತ್ತಲ್ಲಿ ಏನು ವಾಚ್ಮ್ಯಾನ್ ಅವಶ್ಯಕತೆ ಇರೋದಿಲ್ಲ, ಕಾರಣ ಮನೆ ತುಂಬ ಜನ ಇರ್ತಾರೆ. ಆ ಒಂದು ಕಾರಣಕ್ಕೋಸ್ಕರ ಹಬ್ಬದ ದಿನ ಬೇಕಾದ್ರೆ ದೆಂಗಾಡೋಕ್ಕೆ ಊರು ಬಾಗಿಲು ಕೊಡ್ತೀನಿ, ಖುಷಿ ತಾನೆ ಅಂತ ಇಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಹಬ್ಬದ ದಿನ ಎಲ್ಲ ಊರಿಗೆ ಹೋಗ್ಬಿಡ್ತಾರೆ ಅಂತ ಹಳ್ಳಿಗಳಿಗೆ, ಆ ಒಂದು ಕಾರಣಕ್ಕೋಸ್ಕರ. ನಾನು ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಅಪಾರ್ಟ್ಮೆಂಟ್ ಮಂಗಳೂರು ಅಪಾರ್ಟ್ಮೆಂಟು ಈ ರೀತಿಯಾಗಿದೆ. ನೋಡ್ಬೋದು ಏನೇನು ಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ನೋಡಿ, ವಾಚ್ಮ್ಯಾನ್ ಜಾಬ್ ಖಾಲಿ ಇರ್ತಕ್ಕಂಥದ್ದು, ಹಸ್ಬೆಂಡ್ ಮತ್ತು ವೈಫ್ ಇಬ್ಬರೂ ಬೇಕಾದ್ರೆ ಅಪ್ಲೈ ಮಾಡ್ಬೋದು ಈ ಒಂದು ಜಾಬ್ಗೆ. ಏಜ್ ಲಿಮಿಟು 30ರಿಂದ 40 ವರ್ಷದೊಳಗಿದ್ರೆ ಓಕೆ. ನೋ ಎಕ್ಸ್ಪೀರಿಯನ್ಸ್ ನೀಡೆಡ್, ಫ್ರೆಷರ್ಸ್ ಆರ್ ವೆಲ್ಕಮ್ಮು, ಎಕ್ಸ್ಪೀರಿಯನ್ಸ್ ಏನು ಅವಶ್ಯಕತೆ ಇಲ್ಲ ಅಂತಲೂ ಸಹ ಇಲ್ಲಿ ಹೇಳಿದ್ದಾರೆ. ಫುಡ್ ಬಂದ್ಬಿಟ್ಟು ನಾರ್ತ್ ಇಂಡಿಯನ್ ಮೀಲ್ಸ್ ಪ್ರೊವೈಡೆಡ್ ಡೈಲಿ ಇರುತ್ತೆ, ಊಟ ಫ್ರೀ ಇರುತ್ತೆ. ಓಕೆ. ಇನ್ನು ಅಕೊಮೊಡೇಷನು ಸಪ್ರೇಟ್ ಹೌಸ್ ಇರುತ್ತೆ ಪ್ರೊವೈಡೆಡು, ಫ್ರೀ ಸ್ಟೇ, ನಿಮಗೆ ಒಂದು ಸಪ್ರೇಟ್ ಮನೆ ಕೊಡ್ತಾರೆ ಇರೋದಕ್ಕೆ, ಏನೋ ಅದನ್ನು ಸಂಬಳ ಏನೋ ಕಟ್ ಮಾಡ್ಕೊಳಲ್ಲ ಅದರಲ್ಲಿ. ಆದರೆ ಬೆನಿಫಿಟ್ಸ್ ನೋಡಿ, ಇಲ್ಲಿ ಫ್ರೀ ಫುಡ್ಡು ಮತ್ತು ಸ್ಟೇ, ಸೇಫ್ ಆ್ಯಂಡ್ ಸೆಕ್ಯೂರ್ ಜಾಬ್ ಎನ್ವಿರಾನ್ಮೆಂಟು, ಸಪೋರ್ಟಿವ್ ಅಪಾರ್ಟ್ಮೆಂಟ್ ಕಮ್ಯುನಿಟಿ ಅಂತಲೂ ಇಲ್ಲಿ ಹೇಳಿದ್ದಾರೆ. ಅಂದರೆ ಊಟ ಮತ್ತು ಉಳಿದುಕೊಳ್ಳಲು ವಸತಿ ಊಟ ಏನಿದೆ ಫ್ರೀ ಇರುತ್ತೆ. ನೋಡ್ಬೋದು, ಇದಿಷ್ಟು ಬೆನಿಫಿಟ್ಸ್ ಸಿಗುತ್ತೆ. ಓಕೆನಾ, ತಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಹೇಳ್ದಂಗೆ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. Nothing but a girl who really should be nothing less. Don't miss out.